ಪ್ರಬಲ ಸಮುದಾಯ ಅಂತ ಗುರುಸ್ಕೊಂಡಿರೋದು ಲಿಂಗಾಯತ ಮತ್ತು ಒಕ್ಕಲಿಗ. ಈ ಎರಡೂ ಸಮುದಾಯವನ್ನು ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಸೊ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಾಬಲ್ಯ, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರ ಪ್ರಾಬಲ್ಯ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯಾಂಶ. ಆದರೆ ಈಗ ಏನು ಜಾತಿ ಗಣತಿ ಹೊರಬಂದಿದೆ, 2015ರಲ್ಲಿ ನಡೆದಿದೆ ಅನ್ನೋ ಒಂದು ಜಾತಿ ಗಣತಿ ಸರ್ಕಾರ ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ, ಇದರ ಪ್ರಕಾರ ಒಕ್ಕಲಿಗ ಹಾಗೂ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಸರ್ಕಾರದ ವಾದ. ಸರ್ಕಾರದ ಲೆಕ್ಕ ಕೂಡ ಅದು ಪೂರ್ತಿ ವಿವರವನ್ನು ಕೊಟ್ಟಿದೆ. ಆದರೆ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಈ ಒಂದು ಜಾತಿ ಗಣತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಸಂಖ್ಯೆಯನ್ನು ತುಂಬ ಕಡಿಮೆ ತೋರಿಸಲಾಗಿದೆ, ಇದು ಸರಿಯಲ್ಲ ಅನ್ನೋದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಮೊದಲಿಂದಲೂ ವಾದ ಅವ್ರದ್ದು. ಇದೇನು ಇವತ್ತು ಶುರು ಮಾಡ್ತಿರೋ ವಾದ ಅಲ್ಲ. ಈ ಒಂದು ವರದಿ 1 ವರ್ಷದ ಹಿಂದೆ ಲೀಕ್ ಆಗಿತ್ತು. ಆ ಲೀಕ್ ಆದಾಗಲೂ ಕೂಡ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ. ಯಾಕೆ ಅಂದರೆ ವಿಶೇಷವಾಗಿ SC ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದೆ ಅನ್ನೋದು ಒಂದು ರೀತಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಮೇಲ್ವರ್ಗದ ಸಮುದಾಯಗಳು ಕೆಳವರ್ಗದ ಸಮುದಾಯವನ್ನು ಪ್ರಬಲವಾಗಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ. ರಮ್ಯಾ, ಇದು ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ರಿಯಲ್ ಸತ್ಯ ಇದು.